देवानां वर्षयमाक्षविर्युक्ताः स्थिरैरङ्गैः सृष्टवागं स्वस्तनोभिर्विषयमदेवहितं यदायुः देवानां वर्षयमाक्षविर्युक्ताः स्थिरैरङ्गैः सृष्टवागं स्वस्तनोभिर्विषयमदेवहितं ब्रह्मणो वेद हृदेन हृदां पुरी तस्मै श्री ब्रह्मा च स्कीर्तिं प्रजां उन्नत स्थान ಮಾಡ್ಕೊಂಡು ಅದಕ್ಕೆ ಕಾಲಿಂದ ಮತ್ತು ಇದರಲ್ಲಿ ಎಷ್ಟು ಗಂಟೆಗಳು ಅಂತ ಮಂತ್ರಿಸಿದ್ರು. ವಿಠಲಗೆ ಆರತಿಯನ್ನು ಬೆಳಗಿರಿ ಶ್ರೀದೇವಿ ಅಂದ್ರೆ ಅದು ಭಿನ್ನವಾಗಿರ್ತದಲ್ಲ. ಶ್ರೀರಂಗಪಟ್ಟಣದಲ್ಲಿರುವಂಥ ಚಂದ್ರಮೌಳೇಶ್ವರ ಆ ಗುಡಿಗೆ ಬಂದು ಚಂದ್ರವನದ ಆಶ್ರಮಕ್ಕೆ ಬಂದು ಸ್ವಾಮೀಜಿಗಳ ದರ್ಶನ ಮಾಡಿಕೊಂಡು ಪಕ್ಕದಲ್ಲಿ ಕಾವೇರಿ ನದಿ ಹರಿತಾ ಇರುವಂಥ ಈ ಒಂದು ಸುಂದರ ಸೌಮ್ಯ ಮತ್ತು ನಮ್ಮ ಕೃಷ್ಣರಾಜ ಒಡೆಯರ ನಮ್ಮ ಮಹಾರಾಜರು ಕಟ್ಟಿರುವಂಥ ನಮ್ಮ ಚಂದ್ರಮೌಳಿ ಆ ದೇವಸ್ಥಾನದೊಳಗೆ ನೀವು ಪ್ರವೇಶ ಮಾಡ್ತಿದ್ದಂಗೆ ನಿಮಗೆ ಆ ಒಂದು ಅದ್ಭುತ ಒಂದು ಚೈತನ್ಯ, ಒಂದು ಅದ್ಭುತ ಚೈತನ್ಯ ನಿಮಗೆ ಭಾಸ ಆಗುತ್ತೆ. ಅಷ್ಟೊಂದು ಆ ಗುಡಿಯಲ್ಲಿ ಶಕ್ತಿ ಇದೆ. ಮತ್ತು ಈ ಆಶ್ರಮಕ್ಕೆ ಬಂದು ಮಾಡ್ತಾ ಇರುವಂಥ ಆ ಒಂದು ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ನನಗೆ ಭಾಳ ಮನಸ್ಸಿಗೆ ಮುಟ್ಟಿದ್ದು. ನಾನು ಇಲ್ಲಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ಒಂಥರ ನನಗೊಂದು ಹೊಸ ಚೈತನ್ಯ ಬಂದಷ್ಟು ನನಗೆ ಅನಿಸಿದೆ. ಈ ಆಶ್ರಮದಿಂದ ಇನ್ನೂ ನೂರಾರು ಸಮಾಜಮುಖಿ ಕಾರ್ಯಕ್ರಮ ಸಮಾಜಕ್ಕೆ ಹೊರತಾಗಿ ನಡೀಲಿ ಅಂತ ಹೇಳಿ ನಾನು ಆ ಚಂದ್ರಮೌಳೇಶ್ವರನಲ್ಲಿ ಕೇಳ್ಕೊಳ್ತೇನೆ.